ಆಸ್ಪತ್ರೆಯ ನಿರ್ಲಕ್ಷ್ಯಕ್ಕೆ ಬಾಣಂತಿ ಹಾಗೂ ನವಜಾತ ಶಿಶು ಸಾವು ಆರೋಪ. ಹೌದು, ಸಿಂದಗಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಮತ್ತು ನವಜಾತ ಶಿಶು ಮೃತಪಟ್ಟಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದ ಕಾರಣ ಗರ್ಭಿಣಿಗೆ ನರ್ಸ್ಗಳೇ ಹೆರಿಗೆ ಮಾಡಿಸಿದ್ರು. ಈ ವೇಳೆ ನವಜಾತ ಶಿಶು ಸಾವನ್ನಪ್ಪಿತ್ತು. ನಂತರ ಬಾಣಂತಿ ತೀವ್ರ ರಕ್ತಸ್ರಾವದಿಂದ ಮೃತಪಟ್ಟಿದ್ದು ಕುಟುಂಬಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ವೈದ್ಯರಿಲ್ಲದೆ ಹೆರಿಗೆ, ಶಿಶು ಸಾವು. ಸಿಂದಗಿ ತಾಲೂಕಿನ ಡಳವಾರ ಗ್ರಾಮದ ಮೈತ್ರಾರನ್ನು ಹೆರಿಗೆಗಾಗಿ ಮೊದಲು ಯಕಂಚಿ ಗ್ರಾಮದ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಸಿಂದಗಿ ತಾಲೂಕು ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಈ ವೇಳೆ ಆಸ್ಪತ್ರೆಯಲ್ಲಿ ವೈದ್ಯರು ಲಭ್ಯವಿರಲಿಲ್ಲವೆಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಅಂತಿಮವಾಗಿ ನರ್ಸ್ಗಳು ಹಾಗೂ ಇತರ ಸಿಬ್ಬಂದಿಯವರು ಹೆರಿಗೆ ಮಾಡಿಸಿದ್ದು, ಹೆರಿಗೆಯ ವೇಳೆ ನವಜಾತ ಗಂಡು ಶಿಶು ಸಾವನ್ನಪ್ಪಿದೆ. ನಂತರ ಮೈತ್ರಾಗೆ ತೀವ್ರ ರಕ್ತಸ್ರಾವ ಉಂಟಾಗಿ ಸ್ಥಿತಿ ಗಂಭೀರಗೊಂಡಾಗ ತಕ್ಷಣವೇ ಹೆಚ್ಚಿನ ಚಿಕಿತ್ಸೆಗೆ ವಿಜಯಪುರದ BLDI ಆಸ್ಪತ್ರೆಗೆ ಕರೆದೊಯ್ಯಲು ಸೂಚಿಸಲಾಗಿದೆ. ನಾವು 1 ಗಂಟೆಗೆ ಬಂದೀವ್ರಿ. ನಾವು ದವಾಖಾನೆಗೆ 1 ಗಂಟೆಗೆ ಬಂದೀವ್ರಿ. ಬಂದ್ ಗಣೆ ಚೆಕ್ ಮಾಡಿದ್ರಿ. ಚೆಕ್ ಮಾಡೋಣ ಇದು ಸ್ಕ್ಯಾನಿಂಗ್ನು ಮಾಡಿದ್ರಿ. 9 ಪಾಯಿಂಟ್ ಆದ್ರೆ ಅಂತ ಹೇಳಿದ್ರಿ ಅವರು. ಅದು ಮುಂದೆ ಹೆಂಗಾದ್ರಿ ಸಿಸ್ಟರ್ ಇಲ್ಲ ನಾರ್ಮಲ್ ಆತು, ಬಾಣೆತನ ಇದ್ರತನ ನೀವು ತಿರ್ಗಾಡ್ಸಲಕ್ಕೆ ಹಚ್ಚಿರಿ, ತಿರ್ಗಾಡಕ್ಕೆ ನಾವು ತಿರ್ಗಾಡ್ಸ್ಲಕ್ಕೆ ಹಚ್ಚಿರಿ. ಅಲ್ಲಿದೊಂದು ಇಂಜೆಕ್ಷನ್ ಮಾಡ್ಯಾರಿ 5:20ಕ್ಕೆ. ಅಲ್ಲಿ ಮ್ಯಾಗ ಸ್ಟೇಜಿನ ಮೇಲೆ ಒಯ್ದು ಹಾಕಿ ಬಾಣೆತನ ಮಾಡ್ಕೊಳ್ಳಿ ಹೇಳದಾಗ ಆ ಸೇಮ್ ಹೊಟ್ಟೆ ಸಿಕ್ಕಂಗೆ ಒತ್ತಾಡಿ ಆ ನಮೂನಿ ಮಾಡಿಬಿಟ್ಟಾರೆ. ಡಾಕ್ಟ್ರು ಇದ್ದಿಲ್ರಿ, ಸಿಸ್ಟರ್ಗಳು ಇದ್ದರು 3 ಮಂದಿ. 3 ಮಂದಿ ಇದ್ದರು. ಮಧ್ಯಾಹ್ನ ಬಂದಿರಿ, ಸಂಜೆ ಕಡಿಮೆ ಮಾಡ್ಕೊಂಡಾರ. 5:15 ಇಂಜೆಕ್ಷನ್ ಮಾಡ್ಯಾರಿ. 6ಕ್ಕೂ ಡೆಲಿವರಿ ಆಗೈತ್ರಿ. ಆಗ್ಯಾದ್ರಿ. ಬ್ಲಡ್ ಭಾಳ ಹೋಗ್ಲಕತ್ತನ ಹೊರಗೆ ಹೋಗತ್ತೇಳಿ ಹೊರಗಿನ ದವಾಖಾನಿಗೆ ಹೋರತ್ತೇಳಿಕೆ ಹೊರಗೆ ಹಾಕ್ಯಾರಿ. ರಕ್ತ ಬರೀ 9 ಪಾಯಿಂಟ್ ಅದ ಹೇಳ್ಯಾರಿ. ಹ್ಞೂ ರೀ. ನಮ್ಮ ಮುಂದೆ ನೋಡ್ರಿ, ಮುಂದಾರೆ ಹೋರಿ ನಾವು ಹಿಂಗೆ ಬಾಣೆತನ ಆಗೋದಿಲ್ಲ ಅಂತ ಹೇಳಿದ್ರೆ ನಾವು ಮುಂದೆ ಹೋಗ್ತಿದ್ದೇವ್ರಿ. ನಾರ್ಮಲ್ ಆದ ಬಾಣೆತನ ಮಾಡ್ಕೊತೀವಿ ಅಂತ ಹೇಳ್ಯಾರಿ. ಸಿಸ್ಟರ್ಗಳು ಹೇಳ್ಯಾರಿ. ಹ್ಞೂ ರೀ. ಅದು ಬಾಣೆತನ ಮಾಡ್ಕೊಳ್ಳಿ ಹೇಳದಾಗ ರಕ್ತ ಜಾಸ್ತಿ ಆಗನ ಹೋಗತ್ತ ಹೇಳ್ಯಾರ. ಬಿಜಾಪುರ ಹೋಗಂದಾರ. ಅದೇ ರೀ ಆಂಬುಲೆನ್ಸ್ ಒಂದು ಕೊಟ್ಟಿದ್ರಿ. ಇಲ್ಲೇ ಮಂಗಳಾಯದಲ್ಲಿ. ಇಲ್ರಿ ಹ್ಞೂ ಕೇಳಿರಿ. ಗರ್ಭಿಣಿಯರಿಗೆ ಅಂತ ಒಂದು ಆಂಬುಲೆನ್ಸ್ ಅದರ ಇಲ್ಲಿ ಕೊಡ್ಲೇಬೇಕಂತ ಅಲ್ಲಿ ಕೊಟ್ಟರೆ ಇಲ್ಲಿ ಕೊಟ್ಟಿಲ್ಲ. ಅಲ್ಲೇನೋ ವ್ಯವಸ್ಥೆ ಮಾಡಿಲ್ಲ. ಮಗಳ ಹೆಸರು ಮೈತ್ರಾ ರೀ. ಸಿಂದಗಿನೇ ಇಲ್ರಿ? ಸಿಂದಗಿನೇ. ಸಿಂದಿಗೆ ಕೊಟ್ಟಿನ್ರಿ ಮಗಳಿಗೆ. ಬೇರೆ ಆಸ್ಪತ್ರೆಗೆ ಕರೆದೊಯ್ಯುವಾಗ ಬಾಣಂತಿಯು ಸಾವು. ಇನ್ನು ಅಂದರೆ ಆಂಬುಲೆನ್ಸ್ನಲ್ಲಿ ವಿಜಯಪುರಕ್ಕೆ ಸಾಗಿಸುವಾಗ ಮಾರ್ಗ ಮಧ್ಯೆ ಮೈತ್ರಾ ಕೂಡ ಮೃತಪಟ್ಟಿದ್ದಾರೆ. ಬಾಣಂತಿ ಮತ್ತು ಶಿಶುವಿನ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಮೃತರ ಪೋಷಕರು ಆರೋಪಿಸಿದ್ದು, ಕರ್ತವ್ಯದಲ್ಲಿದ್ದರೆ ಇಬ್ಬರ ಜೀವ ಉಳಿಯುತ್ತೆಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಂದಗಿ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರು ಸರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲ ಅನ್ನೋ ಆರೋಪ ಕೇಳಿಬಂದಿದ್ದು, ಘಟನೆಗೆ ಸಂಬಂಧಿಸಿದಂತೆ ಆರೋಗ್ಯ ಇಲಾಖೆಯು ತನಿಖೆ ನಡೆಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಜಿಲ್ಲಾ ವೈದ್ಯಾಧಿಕಾರಿ ಸಂಪತ್ ಕುಮಾರ್, ಈ ಪ್ರಕರಣದ ಬಗ್ಗೆ ಇನ್ನಷ್ಟು ತನಿಖೆಯಾದ ಬಳಿಕ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ.